ನಮಸ್ಕಾರ ರೈತ ಬಾಂಧವರೇ. 2026-27ನೇ ಸಾಲಿನಲ್ಲಿ ತೋಟಗಾರಿಕೆ ಇಲಾಖೆ ವಿವಿಧ ಸಬ್ಸಿಡಿ ಯೋಜನೆಗಳಿಗೆ ಅರ್ಜಿ ಆಹ್ವಾನಿಸಿದ್ದು, ಅರ್ಹ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಹಣ್ಣು, ತರಕಾರಿ, ಹೂ ಬೆಳೆಗಳ ಅಭಿವೃದ್ಧಿ, ಹೊಸ ತೋಟಗಳ ಸ್ಥಾಪನೆ, ಹನಿ ನೀರಾವರಿ, ಪ್ಲಾಸ್ಟಿಕ್ ಮಲ್ಚಿಂಗ್, ಶೆಡ್ ನೆಟ್, ಪಾಲಿಹೌಸ್, ನೆಟ್ ಹೌಸ್ ಸೇರಿದಂತೆ ಹಲವು ಯೋಜನೆಗಳಿಗೆ ಸಹಾಯಧನ ನೀಡಲಾಗುತ್ತಿದೆ. ಈ ಬಾರಿ ಹೊಸ ತೋಟಗಳ ಸ್ಥಾಪನೆ, ತೋಟ ವಿಸ್ತರಣೆ, ನೀರಿನ ಉಳಿತಾಯ ತಂತ್ರಜ್ಞಾನ ಮತ್ತು ರಕ್ಷಿತ ಬೇಸಾಯಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ. ಮಾವು, ದಾಳಿಂಬೆ, ಸೀಬೆ, ಬಾಳೆ, ಪಪ್ಪಾಯಿ, ಬೆಣ್ಣೆಹಣ್ಣು, ಹಲಸು, ಗೋಡಂಬಿ ಸೇರಿದಂತೆ ಹಲವು ಹಣ್ಣು ಬೆಳೆಗಳಿಗೆ ನೆರವು ಸಿಗಬಹುದು. ಜೊತೆಗೆ ಟೊಮೊಟೊ, ಮೆಣಸಿನಕಾಯಿ, ಈರುಳ್ಳಿ, ಬದನೆಕಾಯಿ, ಬೆಂಡೆಕಾಯಿ, ಸೌತೆಕಾಯಿ ಸೇರಿದಂತೆ ವಿವಿಧ ತರಕಾರಿ ಬೆಳೆಗಳಿಗೂ, ಮಲ್ಲಿಗೆ, ಗುಲಾಬಿ, ಸೇವಂತಿಗೆ ಮೊದಲಾದ ಹೂ ಬೆಳೆಗಳಿಗೂ ಯೋಜನೆಗಳಡಿ ಸೌಲಭ್ಯ ದೊರೆಯುವ ಸಾಧ್ಯತೆ ಇದೆ. ರೈತರಿಗೆ ಬಹಳ ಮುಖ್ಯವಾಗಿರುವ ಹನಿ ನೀರಾವರಿ, ಸ್ಪ್ರಿಂಕ್ಲರ್, ಪ್ಲಾಸ್ಟಿಕ್ ಮಲ್ಚಿಂಗ್, ಶೆಡ್ ನೆಟ್, ಪಾಲಿಹೌಸ್ ಮೊದಲಾದ ಘಟಕಗಳಿಗೂ ಸಹಾಯಧನ ಸಿಗಲಿದೆ. ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ಕಡಿಮೆ ನೀರಿನಲ್ಲಿ ಹೆಚ್ಚು ಉತ್ಪಾದನೆ ಪಡೆಯಲು ಹನಿ ನೀರಾವರಿ ಪದ್ಧತಿ ಬಹಳ ಉಪಯುಕ್ತವಾಗಿದೆ. ಇದೇ ಕಾರಣಕ್ಕೆ ತೋಟಗಾರಿಕೆ ಬೆಳೆಗಳಲ್ಲಿ ನೀರಿನ ಉಳಿತಾಯ ತಂತ್ರಜ್ಞಾನಗಳಿಗೆ ಸರ್ಕಾರ ಹೆಚ್ಚು ಆದ್ಯತೆ ನೀಡುತ್ತಿದೆ. ಶೆಡ್ ನೆಟ್, ಪಾಲಿಹೌಸ್, ನೆಟ್ ಹೌಸ್ಗಳಂತಹ ರಕ್ಷಿತ ಬೇಸಾಯ ವ್ಯವಸ್ಥೆಗಳು ತರಕಾರಿ ಮತ್ತು ಹೂ ಬೆಳೆಗಾರರಿಗೂ ಹೆಚ್ಚು ಲಾಭಕರವಾಗಬಹುದು. ಇವುಗಳಿಂದ ಹವಾಮಾನ ಹಾನಿಯನ್ನು ಕಡಿಮೆ ಮಾಡಿ ಉತ್ತಮ ಗುಣಮಟ್ಟದ ಉತ್ಪಾದನೆ ಪಡೆಯಲು ಸಹಾಯವಾಗುತ್ತದೆ. ಆದರೆ ಯೋಜನೆವಾರು ಸಬ್ಸಿಡಿ ಪ್ರಮಾಣ ಜಿಲ್ಲೆ, ಘಟಕ ಮತ್ತು ರೈತರ ವರ್ಗದ ಆಧಾರದ ಮೇಲೆ ಬದಲಾಗುವ ಸಾಧ್ಯತೆ ಇರುವುದರಿಂದ ರೈತರು ತಮ್ಮ ತಾಲೂಕು ಅಥವಾ ಜಿಲ್ಲಾ ತೋಟಗಾರಿಕೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ ನಿಖರ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಸಾಮಾನ್ಯವಾಗಿ ಆಧಾರ್ ಕಾರ್ಡ್, ಪಹಣಿ ಅಥವಾ ಆರ್ಟಿಸಿ, ಬ್ಯಾಂಕ್ ಪಾಸ್ಬುಕ್, ಫೋಟೋ, ಮೊಬೈಲ್ ಸಂಖ್ಯೆ ಸೇರಿದಂತೆ ಅಗತ್ಯ ದಾಖಲೆಗಳು ಬೇಕಾಗಬಹುದು. ಹೀಗಾಗಿ ತಡ ಮಾಡದೆ ನಿಮ್ಮ ಹತ್ತಿರದ ತೋಟಗಾರಿಕೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. 2026-27ನೇ ಸಾಲಿನ ಯೋಜನೆಗಳ ಸಂಪೂರ್ಣ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಿ. ಇಂತಹ ಕೃಷಿ ಮಾಹಿತಿಗಾಗಿ ನಮ್ಮ ಭಾರತ್ ಕೃಷಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.